ಬಾಯಿಗೆ ಬಂದು ಹೇಳ್ಕೊಡೋದು ಮಾತು. ನಾವು ಎಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ವಿ ಗೊತ್ತಾ? ಕೆಲಸ ಬಿಟ್ಟು ಕೆಲಸ ಮಾಡಿದ್ರಿ. ಯಾಕೆ ಹಿಂಗೆ ಮಾಡಬೇಕು? ಹೇಳ್ಬಾರ್ದು, ಅವಮಾನ ಮಾಡಬಾರ್ದ್ರಿ. ಜನಗಳ ಮುಂದೆ ಕರೆದು ನೀವು ಮಾಡಬೇಡ. ಅದನ್ನ ನೋಡಿ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ. ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಚಯವನ್ನು ಕಟ್ಟಿದ್ದಾರೆ. ಈಗಾಗಲೇ ಟೈಲ್ಸ್ ಕಿತ್ತು ಬಂದಿದೆ. ಪಂಚರ್ ಅಂಗಡಿ ಹಾಕೊಂಡಿದ್ರು ಅವರು, ಬ್ಯಾಂಕ್ ಅಲ್ಲ. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ? ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ. ಹೌದು, ರಾಜ್ಯದಲ್ಲಿ ಪ್ರತಿಷ್ಠಿತ ಭೂ ಅಭಿವೃದ್ಧಿ ಬ್ಯಾಂಕುಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿರುವ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ನ ಮುಂದಿನ 5 ವರ್ಷಗಳ ಅಧಿಕಾರಾವಧಿಗೆ ಇಂದು ಚುನಾವಣೆ ನಡೆಯಿತು. ಅಧಿಕಾರದ ಗದ್ದುಗೆ ಹಿಡಿಯಲು 2 ಪಕ್ಷಗಳು ಹರಸಾಹಸ ಪಟ್ಟಿದ್ವು. ಈ ಮಧ್ಯೆ ಬೆಳಗ್ಗೆ ಮಾಜಿ ಶಾಸಕ KP ಬಚ್ಚೇಗೌಡರು PLD ಬ್ಯಾಂಕ್ ಕಟ್ಟಡ ನಿರ್ಮಾಣದಲ್ಲಿ ಕಳಪೆಯಾಗಿದೆ, ಹೊಸ ಕಟ್ಟಡದಲ್ಲಾಗಲೇ ಟೈಲ್ಸ್ ಕಿತ್ತು ಬರುತ್ತಿವೆ, ಕಟ್ಟಡದ ಮೇಲೆ ಇನ್ನು ಕೋಟ್ಯಾಂತರ ರುಗಳ ಸಾಲ ಇದ್ರೂ ಬೋನಸ್ ಕೊಟ್ಟು ಚುನಾವಣೆ ಗೆಲ್ಲುವ ಕುತಂತ್ರ ನಡೆಸಿದ್ದಾರೆ ಎಂದು ಪ್ರಸ್ತುತ ಆಡಳಿತ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ? ಈಗಾಗಲೇ ಟೈಲ್ಸ್ ಕಿತ್ತು ಬಂದಿದೆ. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ. ಕಾಂಗ್ರೆಸ್ ಪಕ್ಷದ ಪ್ರಚಾರದ ಸ್ಟಾಲ್ ಮುಂದುಗಡೆ ಹಾಕಿದ್ದ ಬಿಜೆಪಿ ಪ್ರಚಾರದ ಸ್ಟಾಲ್ನಲ್ಲಿದ್ದ PLD ಬ್ಯಾಂಕ್ ಮಾಜಿ ಅಧ್ಯಕ್ಷ P. ನಾಗೇಶ್ ತಕ್ಷಣವೇ ಪ್ರತಿಕ್ರಿಯಿಸಿ, ಸುಳ್ಳು ಮಾತಾಡಬೇಡಿ, ನಾನು ಲಾಯರ್ ಹುದ್ದೆ ಬಿಟ್ಟು ಕಷ್ಟಪಟ್ಟು ಕಟ್ಟಿಸಿದ ಕಟ್ಟಡ ಅದು, ಜನರ ಮುಂದೆ ಹರಾಜು ಆಗ್ತಿದ್ದೀರಲ್ಲ ಎಂದು ಕೂಗಾಡಿದ್ರು. ಎಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ವಿ ಗೊತ್ತಾ? ಕೆಲಸ ಬಿಟ್ಟು ಕೆಲಸ ಮಾಡಿದ್ರಿ. ಯಾಕೆ ಹಿಂಗೆ ಮಾಡಬೇಕು? ಹೇಳ್ಬಾರ್ದು, ಅವಮಾನ ಮಾಡಬಾರ್ದ್ರಿ. ಜನಗಳ ಮುಂದೆ ಕರೆದು ನೀವು ಮಾಡಬೇಡ. ಯಾರು ಜವಾಬ್ದಾರಿ ಅದಕ್ಕೆ? ನಾವು 100 ರೂಪಾಯಿ ತಗೊಂಡ್ರೆ ಕೆಲಸ ಮಾಡಿದೀವಿ. ನಾನು ಕೂಡ JDS ಅಲ್ಲಿ JDS ಬಾವುಟ ಕಡಿ ನಾನು ಕೂಡ. ಏನಕ್ಕೆ ಇಂಥ ರಾಜಕೀಯ ಏನಕ್ಕೆ ಮಾತಾಡಬೇಕು? ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆಯುತ್ತಿದ್ದಂತೆ ಮತದಾನ ಕೇಂದ್ರಕ್ಕೆ ಎಂಟ್ರಿ ಕೊಟ್ಟ ಸಂಸದ ಡಾಕ್ಟರ್ ಕೆ. ಸುಧಾಕರ್ ಪೆರೇಸಂದ್ರ ಸಾಲಗಾರರ ಕ್ಷೇತ್ರದ ಅಭ್ಯರ್ಥಿ ಪರ ಮತ ಚಲಾಯಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಈ ಬಾರಿಯೂ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲೋದು, ವಿರೋಧಿಗಳಿಂದ ನಾವು ಪಾಠ ಹೇಳಿಸಿಕೊಳ್ಳುವ ಗತಿ ನಮಗೆ ಬಂದಿಲ್ಲ. KP ಬಚ್ಚೇಗೌಡರ ಕುಟುಂಬದ ಕಪಿಮುಷ್ಟಿಯಲ್ಲಿದ್ದಷ್ಟು ದಿನ ಬ್ಯಾಂಕ್ ಸೈಕಲ್ ಪಂಚರ್ ಶಾಪ್ ಮಾದರಿಯಲ್ಲಿತ್ತು. ನಾಗೇಶ್ ಅಧ್ಯಕ್ಷರಾದ ಮೇಲೆ ನಿವೇಶನ ಸ್ವಂತಕ್ಕೆ ಮಾಡಿಸಿಕೊಂಡು ಸ್ಟಾರ್ ಮಾದರಿ ಕಟ್ಟಡ ಕಟ್ಟಿದ್ದಾರೆ. ಅದನ್ನು ನೋಡಿ ಹೊಟ್ಟೆ ಊರಿಗೆ ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಮುಖಂಡರ ಮೇಲೆ ಹಾಕುತ್ತಿದ್ದಾರೆ. ಲಾಭ ಗಳಿಸಿದ ಬ್ಯಾಂಕ್ ಷೇರುದಾರರಿಗೆ ಬೋನಸ್ ನೀಡಿದೆ, ಅದಕ್ಕೆ ಸಂತೋಷ ಪಡುವ ಬದಲು ದ್ವೇಷ ಕಾರುತ್ತಿದ್ದಾರೆಂದು ಗುಡುಗಿದ್ರು. ವಿರೋಧ ಪಕ್ಷದವರು ಆ ಥರ ನಾವು ಕಲಿಬೇಕಾಗಿಲ್ಲ. ಏನು ಮಾಜಿ ಶಾಸಕರು ಬಚ್ಚೇಗೌಡರು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದರು. ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ ಕಟ್ಟಡ, ಒಂದು ಪಂಚರ್ ಶಾಪ್, ಸೈಕಲ್ ಪಂಚರ್ ಶಾಪ್ ಇದೆಯಲ್ಲ, ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ. ಆ ರೀತಿಯ ಶಿಥಿಲ ಆಗಿತ್ತು ಕಟ್ಟಡ. ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಿಲ್ಲ. ನಾಗೇಶ್ರವ್ರು ಬಂದ ಮೇಲೆ, ನಮ್ಮ ಸರ್ಕಾರ ಇದ್ದ ಮೇಲೆ ಅದು ಇಡೀ ಸುಮಾರು 20-30 ಗುಂಟೆನಾ ಎಷ್ಟು? ಸುಮಾರು 20 ಗುಂಟೆ ಅಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ. ರೈತರ ಭವನ ಅಂತ ಇಟ್ಟಿದ್ದಾರೆ. ಇಡೀ ರಾಜ್ಯದಲ್ಲೇ PLD ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ 5 ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ. ಅದನ್ನು ನೋಡಿ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು. ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ? ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ, ನಿಮಗೆ ಮಾಡಲಿಕ್ಕೆ ಪ್ರಾಮಾಣಿಕತೆ ಇರಲಿಲ್ಲ. ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ. ಇಷ್ಟು ವಯಸ್ಸಾಗಿ ಕೂಡ ಈಗಲೂ ಹೊಟ್ಟೆ ಉರಿ ಬಂದರೆ ಹೆಂಗ್ರಿ? ಕ್ಯಾಮ್ರಾಮ್ಯಾನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.